ನಮಸ್ಕಾರ. ಭಾರತದ ಬೌಲಿಂಗ್ ಬಿಗಿದಾಳಿಗೆ ತತ್ತರಿಸಿತು ಕಿವೀಸ್ ಪಡೆ. ಮೊದಲನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಸ್ಪರ್ಧಾತ್ಮಕ ಮೊತ್ತದ ಟಾರ್ಗೆಟ್. ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ವಡೋದರದ ಕುಟುಂಬಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಕಿವೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕಿವೀಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಉತ್ತಮ ಆರಂಭ ಪಡೆದುಕೊಂಡಿತ್ತಾದರೂ ಕೆಳ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ಗಳ ದಿಢೀರ್ ಕಳಪೆ ಕುಸಿತವು 300 ರನ್ಗಳ ಟೋಟಲ್ ನೀಡಲು ಸಹಾಯ ಮಾಡಿತ್ತು. ಸ್ನೇಹಿತರೆ, ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಪಡೆದುಕೊಂಡು ಮಿಂಚಿದರು. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಕಿವೀಸ್ ತಂಡ ಮೊದಲ ಓಡಿಐ ಪಂದ್ಯದಲ್ಲಿ ಭರ್ಜರಿ ಆರಂಭವನ್ನ ಪಡೆದುಕೊಂಡಿತು. ಆರಂಭಿಕರಾದ ಡೆವಾನ್ ಕಾನ್ವೆ ಹಾಗೂ ಹೆನ್ರಿ ನಿಕೋಲ್ಸ್ ರವರ ನಡುವೆ ಮೊದಲ ವಿಕೆಟ್ಗೆ 100ಕ್ಕೂ ಅಧಿಕ ರನ್ಗಳ ಜೊತೆಯಾಟ ಕಂಡು ಬಂದಿತು. ಅದರಲ್ಲಿಯೂ ನಿಕೋಲ್ಸ್ ಹಾಗೂ ಡೆವಾನ್ ಕಾನ್ವೆಗೆ ಟೀಂ ಇಂಡಿಯಾದ ಬೌಲರ್ಗಳು 2 ಜೀವದಾನ ಬಿಟ್ಟು ಕೊಟ್ಟರು ಅಂತಾನೂ ಹೇಳಬಹುದು ಸ್ನೇಹಿತರೆ. ಅಂತಿಮವಾಗಿ ಇವರ ಜೊತೆಯಾಟವನ್ನ ಹರ್ಷಿತ್ ರಾಣಾ ಬ್ರೇಕ್ ಮಾಡಿದರು. ಸ್ನೇಹಿತರೆ, ತಂಡದ ಮೊತ್ತ 117 ರನ್ ಆಗಿದ್ದ ವೇಳೆ ಹೆನ್ರಿಕ್ ನಿಕೋಲ್ಸ್ ರವರು ಪೆವಿಲಿಯನ್ ಸೇರಿಕೊಂಡರು. ಇದಾದ ಬಳಿಕ ನಂತರದ ಓವರ್ನಲ್ಲಿ ಡೆವಾನ್ ಕಾನ್ವೆ ಹರ್ಷಿತ್ ರಾಣಾರವರಿಗೆ ವಿಕೆಟ್ ಒಪ್ಪಿಸಿದರು. ಡೆವಾನ್ ಕಾನ್ವೆ 56 ರನ್ ಬಾರಿಸಿ ನಿರ್ಗಮಿಸಿದರೆ ಹೆನ್ರಿ ನಿಕೋಲ್ಸ್ ರವರು 62 ರನ್ಗಳ ಕೊಡುಗೆ ನೀಡಿದರು. ಇದಾದ ಬಳಿಕ ವಿಲ್ ಯಂಗ್ ರವರು 12 ರನ್ ಬಾರಿಸಿ ಮೊಹಮ್ಮದ್ ಸಿರಾಜ್ ರವರಿಗೆ ಮೊದಲ ಬಲಿಯಾದರು. ಆದರೆ ಅದಾದ ನಂತರ ಕಣಕ್ಕಿಳಿದ ಡ್ಯಾರೆಲ್ ಮಿಚೆಲ್ ಸಮಯೋಚಿತ ಬ್ಯಾಟಿಂಗ್ ನಡೆಸಿದರು. ಈ ಮಧ್ಯೆ ಗ್ಲೆನ್ ಫಿಲಿಪ್ಸ್ ಕೂಡ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು. ನಂತರ ಮೈಕಲ್ ಬ್ರೇಸ್ವೆಲ್ ರವರು 16 ರನ್ ಬಾರಿಸಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ಶ್ರೇಯಸ್ ಅಯ್ಯರ್ ಅವರು ಹೊಡೆದ ಅದ್ಭುತ ರನ್ಔಟ್ಗೆ ಬಲಿಯಾಗಬೇಕಾಯಿತು. ಸ್ನೇಹಿತರೆ, ಅದಾದ ಬಳಿಕ ಜಾಕರಿ ಫೋಕ್ಸ್ 1 ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು. ಅದ್ಯಾಗೂ ಮತ್ತೊಂದು ಕಡೆ ಸಮಯೋಚಿತ ಇನ್ನಿಂಗ್ಸ್ ಆಡಿದ ಎಕ್ಸ್ಪೀರಿಯನ್ಸ್ ಆಟಗಾರ ಡ್ಯಾರೆಲ್ ಮಿಚೆಲ್ ಸ್ಫೋಟಕ ಅರ್ಧಶತಕ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ 250 ರನ್ಗಳ ಗಡಿ ದಾಟಿಸಿದರು. ಸ್ನೇಹಿತರೆ, ಅಂತಿಮವಾಗಿ ಡ್ಯಾರೆಲ್ ಮಿಚೆಲ್ 71 ಎಸೆತಗಳಿಂದ 3 ಸಿಕ್ಸ್ ಹಾಗೂ 5 ಫೋರ್ಗಳ ನೆರವಿನಿಂದಾಗಿ 84 ರನ್ ಬಾರಿಸಿದ ವೇಳೆ ಕನ್ನಡಿಗ ಪ್ರಸಿದ್ಧ ಕೃಷ್ಣರವರ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಸಿಲುಕಿಕೊಂಡರು. ಅದ್ಯಾಗೂ ಕೊನೆ ಹಂತದಲ್ಲಿ ಮಿಂಚಿದ ಕ್ಲರ್ಕ್ ರವರು 24 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ತಂಡವನ್ನ 300 ರನ್ಗಳತ್ತ ಕೊಂಡೊಯ್ದರು. ಅಂತಿಮವಾಗಿ ನ್ಯೂಜಿಲೆಂಡ್ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಇದೀಗ 300 ರನ್ ಕಲೆ ಹಾಕಿದೆ. ಸ್ನೇಹಿತರೆ, ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣ ಹಾಗೂ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷಿತ್ ರಾಣಾ ತಲಾ 2 ವಿಕೆಟ್ ಪಡೆದುಕೊಂಡು ಮಿಂಚಿದರೆ ಕುಲ್ದೀಪ್ ಯಾದವ್ 1 ವಿಕೆಟ್ ಉರುಳಿಸಿದರು. ಸ್ನೇಹಿತರೆ, ಬಂಧುಗಳೇ, ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಮಾಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.